ನೋಡಿದ್ರಲ್ಲ ಫ್ರೆಂಡ್ಸ್, ಆಣೆವಾರಿ ಪದ್ಧತಿ. ಆಣೆವಾರಿ ಪದ್ಧತಿ ಅಂದರೆ ಒಂದು ಆಣೆಗೆ ಯಾವ ರೀತಿ ಗುರುತಿಸೋರು, ಎರಡು ಆಣೆಗೆ ಯಾವ ರೀತಿ ಬರೆಯೋದು, ಟಿಪ್ಪಣಿಯಲ್ಲಿ ಮೂಲ ಟಿಪ್ಪಣಿಯಲ್ಲಿ ಯಾವ ರೀತಿ ಬರಿತಾಯಿದ್ರು. ₹1 16 ಆಣೆ, ಒಂದು ಚೈನಿಗೆ 16 ಆಣೆ, ಒಂದು ಆಣೆ ಇಂಟು ಒಂದು ಸರಪಳಿ ಇಂಟು ಒಂದು ಸರಪಳಿ, ಒಂದು ಗುಂಟೆ ಅಂದರೆ 33 ಅಡಿ ಇಂಟು 33 ಅಡಿಗೆ ಒಂದು ಸರಪಳಿ ಅಂತ ಕರಿತಿದ್ವಿ. ಒಂದು ಸರಪಳಿ ಇಂಟು ಆಣೆ ಗುಂಟೆ ಆಣೆ ಅಂತ ಬರೋದು. ಒಂದು ಆಣೆ ಇಂಟು ಸರಪಳಿ ಗುಂಟೆ ಆಣೆ ಬರ್ತದೆ. ಆಣೆ ಇಂಟು ಆಣೆ ಕಚ್ಚಾ ಆಣೆ, ಆಣೆ ಇಂಟು ಆಣೆ ಕಚ್ಚಾ ಆಣೆ ಅಥವಾ ಪ್ರತಿ ಆಣೆ ಅಥವಾ ಪೈಸೆ ಆಣೆ. ಮತ್ತು 16 ಪ್ರತಿ ಆಣೆ ಒಂದು ಆಣೆ, 16 ಪ್ರತಿ ಆಣೆಗೆ ಒಂದು ಆಣೆ. 16 ಆಣೆ ಅಂದರೆ ಒಂದು ಗುಂಟೆ, 16 ಆಣೆ ಇಂಟು 16 ಆಣೆ ಅಂದರೆ ಚೌಕ ಅಂದರೆ 33 ಅಡಿ ಇಂಟು 33 ಅಡಿಗೆ ಒಂದು ಗುಂಟೆ. 1089 ಅಡಿಗೆ ಒಂದು ಗುಂಟೆ, 1089 ಚದರಡಿಗೆ ಒಂದು ಗುಂಟೆ, 40 ಗುಂಟೆಗೆ ಒಂದು ಎಕರೆ. ಈ ರೀತಿ ಪ್ರತಿಯೊಂದನ್ನು ಅಳತೆ ಮಾಡ್ಬೇಕಾದ್ರೆ ಆಣೆವಾರಿ ಪದ್ಧತಿಯಲ್ಲಿ ಅಳತೆ ಮಾಡ್ತಾಯಿದ್ರು. ಆಣೆವಾರಿ ಅಂದರೆ ಒಂದು ಚೈನು 4 ಆಣೆ, ಒಂದು ಚೈನು 8 ಆಣೆ, ಒಂದು ಚೈನು 13 ಆಣೆ, ಒಂದು ಚೈನು 14 ಆಣೆ, ಆ ರೀತಿ. ಅಥವಾ 10 ಚೈನು 16 ಆಣೆ, ಅಲ್ಲ 10 ಚೈನು 11 ಆಣೆ, 20 ಚೈನು 12 ಆಣೆ, 20 ಚೈನು 3 ಆಣೆ, 20 ಚೈನು 1 ಆಣೆ. ಈ ರೀತಿ ಗ್ರಾಮ ನಕಾಶೆ ಮೂಲ ಟಿಪ್ಪಣಿಯಲ್ಲಿ ಮತ್ತು ಮೂಲ ಪಕ್ಕಾದಲ್ಲಿ ಮೆಜರ್ಮೆಂಟನ್ನು ಭೂಮಿಯ ಮೇಲೆ ಅಳತೆ ಮಾಡ್ತಕ್ಕಂಥ ಒಂದು ಸರ್ವೆ ನಂಬರ್ನ ಸರ್ವೆ ನಂಬರ್ ಗಡಿಗಳನ್ನ ಮೆಜರ್ಮೆಂಟ್ ಮಾಡಿ ಮೂಲ ಟಿಪ್ಪಣಿಯಲ್ಲಿ ದಾಖಲಿಸಿದ್ರು. ಅಂದರೆ ಒಂದು ಚೈನ್ 10 ಆಣೆ ಎಷ್ಟು ಮೆಜರ್ಮೆಂಟ್ ಫೀಲ್ಡಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ, ಒಂದು ಬೌಂಡ್ರಿಯಿಂದ ಇನ್ನೊಂದು ಬೌಂಡ್ರಿಗೆ ಎಷ್ಟು ಮೆಜರ್ಮೆಂಟ್ ಸಿಗುತ್ತೆ ಅಷ್ಟು ಮೆಜರ್ಮೆಂಟನ್ನು ಚೈನು ಮತ್ತು ಆಣೆಯಲ್ಲಿ ದಾಖಲೆ ಮಾಡ್ತಾಯಿದ್ರು. ಅದು ಕನ್ನಡದಲ್ಲಿ ದಾಖಲೆ ಮಾಡೋರು ಮತ್ತು ಮರಾಠಿ ಅಂಕಿಯಲ್ಲಿ ಸಹ ದಾಖಲೆ ಮಾಡೋರು. ಈ ರೀತಿ ಆಣೆವಾರಿ ಪದ್ಧತಿಯನ್ನು ಹಿಂದೆ ಬ್ರಿಟಿಷರು ಮೂಲ ಸರ್ವೆ ಕಾಲದಲ್ಲಿ ಬಳಸಿದರು. ಆ ಆಣೆವಾರಿ ಪದ್ಧತಿಯನ್ನು ಈಗ ಮೆಟ್ರಿಕ್ಕಿಗೆ ಕನ್ವರ್ಷನ್ ಮಾಡ್ಕೊಂಡು ನಾವು ಅಳತೆಯನ್ನು ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇದು ನೋಡಿ ನಮ್ಮ ಸರ್ವೆ ಇಲಾಖೆಯಲ್ಲಿ ಬಳಸ್ತಕ್ಕಂಥ ಆಣೆವಾರಿ ಪದ್ಧತಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ಸರ್ವೆ ಇಲಾಖೆಯಲ್ಲಿ ನಾವು ಆಣೆವಾರಿ ಪದ್ಧತಿಯಲ್ಲಿ ಮೆಜರ್ಮೆಂಟನ್ನು ಮಾಡ್ತೀವಿ. ಆಣೆವಾರಿ ಪದ್ಧತಿ ಅಂದರೆ ಒಂದು ಆಣೆಗೆ ಈ ರೀತಿ ಗುರುತಿಸ್ತೀವಿ. ನೋಡಿ ಝೂಮ್ ಮಾಡಿ, ಒಂದು ಆಣೆಗೆ ಈ ರೀತಿ ಒಂದು ಅಂತ ಐಡೆಂಟಿಫೈ ಮಾಡ್ತೀವಿ. 1, 2 ಆಣೆ ಈ ರೀತಿ ಬರಿತೀವಿ, 3 ಆಣೆ ಈ ರೀತಿ ಬರಿತೀವಿ, 4 ಆಣೆ ಈ ರೀತಿ ಬರ್ತೀವಿ, 5 ಆಣೆ ನೋಡಿ ಒಂದ್ರ ಪಕ್ಕದಲ್ಲಿ ಒಂದು ಚುಕ್ಕಿ ಇಡ್ತೀವಿ, 6 ಆಣೆ ಈ ರೀತಿ ಬರುತ್ತೆ, 7 ಆಣೆ ಈ ರೀತಿ ಬರುತ್ತೆ, 8 ಆಣೆ ಈ ರೀತಿ ಬರುತ್ತೆ, 9 ಆಣೆನ ಈ ರೀತಿ ಗ್ರಾಮ ನಕಾಶೆಯಲ್ಲಿ ಟಿಪ್ಪಣಿಯಲ್ಲಿ ಬರೆದಿರ್ತಾರೆ, 10 ಆಣೆನ ಈ ರೀತಿ ಬರೆದಿರ್ತಾರೆ, 11 ಆಣೆಯನ್ನು ಈ ರೀತಿ ಬರೆದಿರ್ತಾರೆ, 12 ಆಣೆಯನ್ನು ಈ ರೀತಿ ಬರೀತಾರೆ ಗ್ರಾಮ ನಕಾಶೆಯಲ್ಲಿ ಟಿಪ್ಪಣಿಯಲ್ಲಿ ಮತ್ತು ಪಕ್ಕಾದಲ್ಲಿ. ಮತ್ತು 13 ಆಣೆಯನ್ನು ಈ ರೀತಿ ಬರೀತಾರೆ, 14 ಆಣೆ ಈ ರೀತಿ ಬರೀತಾರೆ, 15 ಆಣೆಯನ್ನು ಈ ರೀತಿ ಗುರುತಿಸ್ತಾರೆ. ಮತ್ತು 16 ಆಣೆಯನ್ನು ಈ ರೀತಿ 16 ಆಣೆ = 1 ಚೈನು, ₹1ಗೆ 16 ಆಣೆ. ಹಿಂದೆ ಆಣೆವಾರಿ ಪದ್ಧತಿ ಇತ್ತು. ಆಣೆವಾರಿ ಪದ್ಧತಿ ಪ್ರಕಾರ ಮೆಜರ್ಮೆಂಟನ್ನು